ಹಾಯ್ ಸ್ನೇಹಿತರೆ ನಾವು ಇವತ್ತಿನಿಂದ ಸೆಕೆಂಡ್ PUC ಇತಿಹಾಸ ವಿಷಯದ ಬಗ್ಗೆ ಸಂಪೂರ್ಣ ಚರ್ಚೆ ಮಾಡುತ್ತಾ ಹೊರಟಿದ್ದೇವೆ. ಸ್ನೇಹಿತರೆ ನಾವು ಇವತ್ತು ಅಧ್ಯಾಯ 3 ಸಿಂಧೂ ನಾಗರಿಕತೆ ಬಗ್ಗೆ ಚರ್ಚೆ ಮಾಡೋಣ. ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಈಜಿಪ್ಟ, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಸ್ನೇಹಿತರೆ, ಇಲ್ಲಿ 1850ರಲ್ಲಿ ಸಿಂಧ್ನಲ್ಲಿ ರೈಲು ಮಾರ್ಗ ಹಾಕುವಾಗ ಕೆಲವು ಮುದ್ರೆಗಳು ಮತ್ತು ಸುಟ್ಟು ಇಟ್ಟಿಗೆಗಳು ಪತ್ತೆಯಾದವು. ಪುನಃ 1862ರಲ್ಲಿ ಜನರಲ್ ಕನ್ನಿಂಗ್ಹ್ಯಾಮ್ ಮತ್ತು ಕೆಲವು ಮುದ್ರೆಗಳು ಕಂಡುಹಿಡಿದನು. 1904ರಲ್ಲಿ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದನು. 1920ರ ದಶಕದಲ್ಲಿ ಪುರಾತತ್ವ ಇಲಾಖೆಯಾಗಿನ ಮಹಾನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿತಾರೆ. ಇದೇ ಸಿಂಧೂ ನಾಗರಿಕತೆಗಿದೆ. ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂದರೆ, ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದರೆ ಯಾರು? ಲಾರ್ಡ್ ಕರ್ಜನ್. ಯಾವಾಗ ಅಂದರೆ 1904. ಅದೇ ರೀತಿ ಭಾರತೀಯ ಪುರಾತತ್ವ ಇಲಾಖೆಯ ಮೊದಲ ಮಹಾನಿರ್ದೇಶಕರಾದವರು ಯಾರು? ಸರ್ ಜಾನ್ ಮಾರ್ಷಲ್ ಅವರು. ಸೊ ಇಲ್ಲಿ ಏನಪ್ಪ ಅಂದರೆ 1921ರಲ್ಲಿ ಡಾಕ್ಟರ್ RV ದೈರಾಮ್ ಸಾನಿಯವರು ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮಾಂಟೆಗೊಮರಿ ಜಿಲ್ಲೆಯಲ್ಲಿ ಹರಪ್ಪ ನಿವೇಶನ ಕಂಡುಹಿಡಿತಾರೆ. ಸ್ನೇಹಿತರೆ, ಇದು ರಾವಿ ನದಿ ತೀರದಲ್ಲಿದೆ. 1922ರಲ್ಲಿ ಡಾಕ್ಟರ್ RD ಬೆನರ್ಜಿಯವರು ಸಿಂಧ್ ಪ್ರಾಂತ್ಯದ ಲಾರ್ಕನ್ ಜಿಲ್ಲೆಯಲ್ಲಿ ಬದುಕನ್ನು ಕೈಗೊಂಡು ಮೊಹೆಂಜೊದಾರೊವನ್ನು ಕಂಡುಹಿಡಿತಾರೆ. ಇಲ್ಲಿ ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮಾಡಿದವರು ದಿಬ್ಬ. ಸ್ನೇಹಿತರೆ, ಕಳೆದ ಶತಮಾನದಲ್ಲಿ ಹಲವಾರು ನಿವೇಶನಗಳು ಉತ್ಖನನಗಳು ನಡೆದು ಸಿಂಧೂ ನಾಗರಿಕತೆ ಬಗ್ಗೆ ಬಹಳಷ್ಟು ಮಾಹಿತಿ ಬಹಿರಂಗವಾಗಿದೆ. ಉಪಖಂಡದ ವಿಭಜನೆಯಿಂದಾಗಿ ಅನೇಕ ನಿವೇಶನಗಳು ಈಗ ಪಾಕಿಸ್ತಾನ. ಇಲ್ಲಿ ಈ ಪ್ಯಾರಾಗ್ರಾಫ್ನಲ್ಲಿ ನಮಗೆ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಯಾವುದಂದರೆ ಸ್ನೇಹಿತರೆ, ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿ ಲಾರ್ಡ್ ಕರ್ಜನ್ ಅವರು 1904. ಪುರಾತತ್ವ ಇಲಾಖೆಯ ಮೊದಲ ಮಹಾನಿರ್ದೇಶಕರು ಯಾರು? ಸರ್ ಜಾನ್ ಮಾರ್ಷಲ್ ಅವರು. ಹರಪ್ಪ ನಗರವನ್ನು ಪತ್ತೆ ಹಚ್ಚಿದವರು ಯಾರು? ಹರಪ್ಪ ನಿವೇಶನ ಕಂಡುಹಿಡಿದವರು ಯಾರು? ದೈರಾಮ್ ಸಾನಿಯವರು. ಯಾವಾಗ ಅಂದರೆ 1921. ಹರಪ್ಪ ಇವಾಗ ಎಲ್ಲಿದೆ ಅಂದರೆ ಪಾಕಿಸ್ತಾನದಲ್ಲಿರೋ ಪಶ್ಚಿಮ ಪಂಜಾಬಿನ ಮಾಂಟೆಗೊಮರಿ ಜಿಲ್ಲೆಯಲ್ಲಿದೆ. ಅದೇ ರೀತಿ ಹರಪ್ಪ ಯಾವ ನದಿಯ ತೀರದಲ್ಲಿದೆ ಅಂದರೆ ರಾವಿ ನದಿ ತೀರದಲ್ಲಿದೆ. ಅದೇ ರೀತಿ ಮೊಹೆಂಜೊದಾರೋ ಕಂಡುಹಿಡಿದವರು ಯಾರು? RD ಬೆನರ್ಜಿಯವರು. ಯಾವಾಗ ಅಂದರೆ 1922ರಲ್ಲಿ. ಸೊ ಇದು ಇವಾಗ ಮೊಹೆಂಜೊದಾರೋ ಎಲ್ಲಿದೆ? ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಕನ್ ಜಿಲ್ಲೆಯಲ್ಲಿದೆ. ಓಕೆ ಸ್ನೇಹಿತರೆ, ಬನ್ನಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಮುಖ ನಿವೇಶನಗಳು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಎಕ್ಸಾಮ್ನಲ್ಲಿ ತುಂಬ ಸಾರಿ ಹೊಂದಿಸಿ ಬರೆಯಲಿ ಕೇಳಿದ್ದಾರೆ. ಇಲ್ಲಿ ಶೋಧನೆಯಾದ ಸ್ಥಳ, ದೇಶ ಮತ್ತು ರಾಜ್ಯ, ಪ್ರಾಕ್ತನ ತಜ್ಞರ ಹೆಸರು. ಇಲ್ಲಿ ರೂಪರ್ ಎಲ್ಲಿದೆ ಅಂದರೆ ಇವಾಗ ಪಂಜಾಬ್ನಲ್ಲಿದೆ. ಇದನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ YD ಶರ್ಮಾ ಅವರು. ಪತ್ತೆ ಹಚ್ಚಿದವರು YD ಶರ್ಮಾ ಅವರು. ಅದೇ ರೀತಿ ಲೋಥಲ್, ಈ ಲೋಥಲ್ ಎಲ್ಲಿದೆ ಅಂದರೆ ಕ್ಯಾಂಬೆ, ಗುಜರಾತ್ನಲ್ಲಿದೆ. ಇದನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂದರೆ SR ರಾವ್ ಅವರು. ಅದೇ ರೀತಿ ಕಾಲಿಂಬಂಗನ್ ಇದು ಎಲ್ಲಿದೆ? ರಾಜಸ್ಥಾನ. ಇದನ್ನು ಪತ್ತೆ ಹಚ್ಚಿದರು BK ಥಾಪರ್ ಅವರು. ಅದೇ ರೀತಿ ದೋಲ್ವೀರ್, ಈ ದೋಲ್ವೀರ್ ಎಲ್ಲಿದೆ ಅಂದರೆ ಕಚ್, ಗುಜರಾತು. ಪತ್ತೆ ಹಚ್ಚಿದರು ಡಾಕ್ಟರ್ RS ಬಿಸ್ತಾ ಅವರು. ಅದೇ ರೀತಿ ಸ್ನೇಹಿತರೆ ಚಾಂದರು, ಇದು ಎಲ್ಲಿ ಬರುತ್ತೆ? ಇದು ಸಿಂಧ್, ಪಾಕಿಸ್ತಾನ ಬರುತ್ತೆ. NG ಮುಜುಮ್ದಾರ್ ಅವರು ಪತ್ತೆ ಹಚ್ತಾರೆ. ಅಲಂಗಿರಪುರ ಯಾವ ರಾಜ್ಯದಲ್ಲಿ ಬರುತ್ತದೆ? ಉತ್ತರ ಪ್ರದೇಶ. ಪತ್ತೆ ಹಚ್ಚಿದರು YD ಶರ್ಮಾ ಅವರು. ಸೂರ್ಕೋಟಡ ಎಲ್ಲಿದೆ ಅಂದರೆ ಗುಜರಾತ್ನಲ್ಲಿದೆ. ಪತ್ತೆ ಹಚ್ಚಿದರು JP ಜೋಶಿ ಅವರು. ರಂಗಾಪುರ ಎಲ್ಲಿದೆ? ಯಾವ ರಾಜ್ಯದಲ್ಲಿದೆ? ಗುಜರಾತ. ಸೊ ಪತ್ತೆ ಹಚ್ಚಿದರು NG ಮುಜುಮ್ದಾರ್ ಅವರು. ಕೊಟಡಿಜಿ ಯಾವ ದೇಶದಲ್ಲಿದೆ ಅಂದರೆ ಇದು ಪಾಕಿಸ್ತಾನ. ಸ್ನೇಹಿತರೆ, ಕಂಡುಹಿಡಿದರು FA ಖಾನ್ ಅವರು. ಬನ್ವಲಿ ಇದು ಹರಿಯಾಣ ರಾಜ್ಯದಲ್ಲಿ RN ಬಿಸ್ತಾ ಅವರು. ಈ ಪ್ಯಾರಾಗ್ರಾಫ್ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ, ಒಂದು ಶಿಬಿರಲ್ಲಿ ಕೇಳ್ತಾರೆ. ಸ್ನೇಹಿತರೆ ಮುಂದೆ ಬನ್ನಿ. ಸಿಂಧೂ ನಾಗರಿಕತೆಯ ಹಂತ ಮತ್ತು ಸುಮೇರಿ ನಾಗರಿಕತೆಯ ಮುದ್ರೆಗಳ ನಡುವಿನ ಹೋಲಿಕೆಯಿಂದಾಗಿ ಸರ್ ಜಾನ್ ಮಾರ್ಷಲ್ ಮತ್ತು ಡಾಕ್ಟರ್ ಮ್ಯಾಕೆರ್ ಅಂತ ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ, ಸಿಂಧೂ ನಾಗರಿಕತೆ ಸಾಲೆ ಶಕೆ ಪೂರ್ವ 3 ಸೇರಿದೆ ಎಂದು ಅಭಿಪ್ರಾಯಪಡುತ್ತಾರೆ. ಸಿಂಧೂ ನಾಗರಿಕತೆಯ ವಿಸ್ತೀರ್ಣ ಪಶ್ಚಿಮದಲ್ಲಿ ಪಂಜಾಬ್ನಿಂದ ಅಂದರೆ ಇಂದಿನ ಪಾಕಿಸ್ತಾನ, ಪೂರ್ವದಲ್ಲಿ ಉತ್ತರ ಪ್ರದೇಶವರೆಗೂ ಮತ್ತು ಉತ್ತರದಲ್ಲಿ ಜಮ್ಮುವಿನಿಂದ ದಕ್ಷಿಣದಲ್ಲಿ ನರ್ಮದಾ ನದಿವರೆಗೂ ಚಾಚಿತ್ತು ಅಂತ ಹೇಳ್ತಾರೆ. ಸೊ ಈ ನಾಗರಿಕತೆ ಜನಾಂಗದ ಬಗ್ಗೆ ಇತಿಹಾಸಕಾರರು ಬೇರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಅಂದರೆ ಅವರ ಅಸ್ಥಿ ಪಂಜರ ಮತ್ತು ತಲೆಬುರುಡೆ ಆಧಾರದ ಮೇಲೆ ಸಿಂಧೂ ಜನರು ಪ್ರೋಟೋ ಆಸ್ಟ್ರಲಾಯ್ಡ್, ಮೆಡಿಟರೇನಿಯನ್, ಮಂಗೋಲಿಯನ್ ಮತ್ತು ಅಲ್ಪೈನ್ ಕುಲಕ್ಕೆ ಸೇರಿದರೆಂದು ನಂಬಲಾಗಿದೆ. ಸ್ನೇಹಿತರೆ, ಪ್ರಮುಖ ಲಕ್ಷಣಗಳು ನೋಡೋದಾದರೆ ಇವರ ನಗರ ಯೋಜನೆಯು ಸಿಂಧೂ ನಾಗರಿಕತೆಯ ವಿಶೇಷ ಲಕ್ಷಣವಾಗಿದೆ ಸ್ನೇಹಿತರೆ.
ಅವರ ನಗರ ಯೋಜನೆಯು ಅವರ ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನ ನಡೆಸುತ್ತಿದ್ದರೆಂಬುದನ್ನು ಸಾಬೀತುಪಡಿಸುತ್ತದೆ. ಸಿಂಧೂ ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನೊಳಗೊಂಡ ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದರು. ಅಲ್ಲಿ ಮೊದಲಿಗರು ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ. ನಗರ ಯೋಜನೆ ಸ್ವರೂಪ ಆಶ್ಚರ್ಯಕರವಾಗಿದೆ ಸ್ನೇಹಿತರೆ. ಇಲ್ಲಿ ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಬೆಟ್ಟದ ಮೇಲೆ ನಿರ್ಮಿತ ಪೂರ್ವದುರ್ಗ ಹೊಂದಿದ್ದು, ಪೂರ್ವಕ್ಕೆ ಜನವಸತಿ ಪ್ರದೇಶ ಇದೆ ಸ್ನೇಹಿತರೆ. ನೋಡ್ರಲ್ಲಿ ಕೆಲವು ನಗರ ಪಶ್ಚಿಮಕ್ಕೆ ಎತ್ತರದ ಬೆಟ್ಟದ ಮೇಲೆ ನಿರ್ಮಿತ ಪೂರ್ವದುರ್ಗ ಹೊಂದಿದ್ದಾವೆ. ಇನ್ನೊಂದು ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ. ಅವೆರಡರ ಸುತ್ತಲೂ ಇಟ್ಟಿಗೆಗಳ ಬೃಹತ್ ಗೋಡೆ ಸ್ನೇಹಿತರೆ. ಪೂರ್ವದುರ್ಗವಿಲ್ಲದ ನಗರಗಳು ಎತ್ತರದ ದಿಣ್ಣೆಗಳ ಮೇಲೆ ಕಂಡು ಬರ್ತವೆ. ಇಲ್ಲಿ ಇವರ ಬೀದಿಗಳು ನೋಡೋಣ. ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ. ಅವು 13ರಿಂದ 34 ಅಡಿ ಅಗಲವಾಗಿವೆ ಮತ್ತು ಸಾಲಾಗಿವೆ. ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿವೆ. ಪ್ರಾಕ್ತನ ತಜ್ಞರು ನಿರ್ದಿಷ್ಟ ಅಂತರಗಳಲ್ಲಿ ದೀಪದ ಕಂಬಗಳನ್ನು ಪತ್ತೆ ಹಚ್ಚಿದ ಸ್ನೇಹಿತರೆ. ಇದು ಬೀದಿ ದೀಪಗಳು ಇದ್ದವೆಂದು ಸೂಚಿಸುತ್ತವೆ. ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳು ಇಡಲಾಗಿತ್ತು. ಇವುಗಳ ಒಂದು ಉತ್ತಮ ನಗರಾಡಳಿತವಿತ್ತು ಎಂಬುದನ್ನು ಸಾಬೀತುಪಡಿಸುತ್ತದೆ. ಒಳಚರಂಡಿ ವ್ಯವಸ್ಥೆ ಸ್ನೇಹಿತರೆ ನೋಡ್ರಿ, ನಗರಗಳಿಗೆ ಒದಗಿಸಲ್ಪಟ್ಟ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಈ ನಾಗರಿಕತೆಯ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ. ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಮತ್ತು ಇಂಗುಗುಂಡಿ ಇದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು. ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಸಾಗಿದ್ದವು. ಅವುಗಳನ್ನು ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವರೆಳೆಯಲು ರಂಧ್ರಗಳಿದ್ದವು ಸ್ನೇಹಿತರೆ. ಅಂದರೆ ಹೆಚ್ಚುವರಿ ನೀರನ್ನು ಕೊಂಡೊಯ್ಯಲು ನಗರದ ಹೊರ ವಲಯದಲ್ಲಿ ಕಲ್ಲಿನಿಂದ ಮುಚ್ಚಿದ ದೊಡ್ಡ ಇಟ್ಟಿಗೆ ಕಾಲುವೆಗಳು ನಿರ್ಮಿಸಲಾಗಿತ್ತು ಸ್ನೇಹಿತರೆ. ನೋಡ್ರಿ, ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಹೀಗೆ ಸಿಂಧೂ ಜನರು ಪರಿಪೂರ್ಣ ಒಳಚರಂಡಿ ವ್ಯವಸ್ಥೆ ಹೊಂದಿದರು. ಬೇರೆ ಯಾವುದೇ ಸಮಕಾಲೀನ ನಾಗರಿಕತೆಯು ಸ್ವಚ್ಛತೆಗೆ ಅಷ್ಟೊಂದು ಗಮನ ವಹಿಸಿರಲಿಲ್ಲ ಆ ಟೈಮಲ್ಲಿ. ಬರೀಲಿ ಸ್ನಾನದ ಕೋಳ ಮಂಚೂರಿನ ಅದ್ಭುತ ಲಕ್ಷಣಗಳಲ್ಲಿ ಒಂದು. ಇದು ವಿಶಾಲವಾದ ಚೌಕಾಕಾರದ ಪ್ರಾಂಗಣ ಹೊಂದಿದೆ. ಮಧ್ಯಭಾಗದಲ್ಲಿ ಒಂದು ಈಜುಕೊಳವಿದ್ದು 4 ದಿಕ್ಕುಗಳಲ್ಲಿ ಮುಗುಸಲಿ ಹಾಗೂ ಕೋಣೆಗಳು ಹೊಂದಿದೆ. ಇಲ್ಲಿರುವ ಕೆಲವು ಕೋಣೆಗಳಲ್ಲಿ ಬಿಸಿ ನೀರಿನ ಸ್ನಾನಕ್ಕೆ ವ್ಯವಸ್ಥೆಗಳಿದ್ದವು. ಇದರ ಮಧ್ಯದಲ್ಲಿ 39 ಅಡಿ ಉದ್ದ, 29 ಅಡಿ ಅಗಲ ಮತ್ತು 8 ಅಡಿ ಆಳದ ವಿಶಾಲವಾದ ಈಜುಗಳು ಇದೆ ಸ್ನೇಹಿತರೆ. ಇದರ ಇಬ್ಬದಿಗಳಲ್ಲಿ ಮೆಟ್ಟಿಲುಗಳು ಸಾಲುಗಳಿದ್ದು ಪಕ್ಕದ ಕೋಣೆಯೊಂದರಲ್ಲಿರುವ ಬಾವಿಯಿಂದ ನೀರು ಪೂರೈಸಲಾಗುತ್ತಿತ್ತು. ನೀರನ್ನು ಹೊರಹಾಕಲು 6 ಅಡಿಗಳಿಗಿಂತ ಹೆಚ್ಚಿನ ಆಳದ ಕಲ್ಲಿನ ಹೊದಿಕೆ ಇರುವ ಒಂದು ದೊಡ್ಡ ಚರಂಡಿ ಇತ್ತು. ಈ ಮಹಾಸ್ನಾನ ಕೊಳಕ್ಕೆ 8 ಅಡಿ ದಪ್ಪನಾದ ಹೊರಗೋಡೆಗಳಿದ್ದವು. ಈ ಸದೃಢ ನಿರ್ಮಾಣ 5,000 ವರ್ಷಗಳಿಂದ ನಿಸರ್ಗದ ಹೊಡೆತವನ್ನು ಯಶಸ್ವಿಯಾಗಿ ಎದುರಿಸಿ ನಿಂತಿದೆ. ಸ್ನೇಹಿತರೆ, ಉಗ್ರಾಣಗಳು. ಮೆಂಜದೂರಿನ ಅತ್ಯಂತ ದೊಡ್ಡ ಕಟ್ಟಡ ಅಂದರೆ ಉಗ್ರಾಣ. ಅದು 45.71 ಮೀಟರ್ ಉದ್ದ ಮತ್ತು 15.23 ಮೀಟರ್ ಅಗಲವಿದೆ. ಹರಪ್ಪದಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಿದ ವೇದಿಕೆಯ ಸಾಲುಗಳಿದ್ದು ಇವತ್ತೆಲ್ಲ 6 ಕಣಜಗಳ 2 ಸಾಲುಗಳಿಗೆ ಅಡಿಪಾಯವನ್ನು ನಿರ್ಮಿಸಿವೆ. ಕಾಲಿಬಂಗನ್ ದಕ್ಷಿಣ ಭಾಗದಲ್ಲಿಯೂ ಸಹ ಇಟ್ಟಿಗೆಯಿಂದ ನಿರ್ಮಿಸಿರುವ ವೇದಿಕೆಗಳು ದೊರೆತಿವೆ. ಈ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಸುರಕ್ಷಿತವಾಗಿಡುತ್ತಿದ್ದರು ಅಥವಾ ಇವು ಕಂದೆ ಸಂಗ್ರಹಣೆ ತುರ್ತು ಪರಿಸ್ಥಿತಿಗಳಲ್ಲಿ ಬಳಕೆಯಾಗಿದ್ದವು ಸ್ನೇಹಿತರೆ. ಕಟ್ಟಡಗಳು ಸ್ನೇಹಿತರೆ, ಇಲ್ಲಿ ನೋಡೋದಾದ್ರೆ ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಅವರು ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ ಮನೆಗಳನ್ನು ನಿರ್ಮಿಸಿದ್ದಾರೆ. ಪ್ರತಿ ಮನೆ 2 ಅಥವಾ ಹೆಚ್ಚು ಕೋಣೆಗಳು ಹೊಂದಿದ್ದವು. ಒಂದಕ್ಕಿಂತ ಹೆಚ್ಚು ಮಹಡಿ ಮನೆಗಳು ಅಲ್ಲಿದ್ದವು. ಒಳಾಂಗಣ ಸುತ್ತಲೂ ಕಂಬಗಳು, ಹಜಾರ, ಸ್ನಾನಗೃಹಗಳು, ಕಲ್ಲಿನ ನೆಲಹಾಸು, ಅಡುಗೆ ಕೋಣೆ, ಬಾವಿ ಮುಂತಾದೊಳಗೊಂಡಂತೆ ಮನೆಗಳನ್ನು ವಿನ್ಯಾಸಗೊಳಿಸಲಾಗಿತ್ತು. ವಸತಿ ಗೃಹಗಳಿಲ್ಲದೆ ವಿಶಾಲವಾದ ಕಟ್ಟಡಗಳು ಕಂಡು ಬಂದಿವೆ. ಇಂಥ ಕಟ್ಟಡ ಒಂದು 80 ಅಡಿ ಉದ್ದ ಮತ್ತು 80 ಅಡಿ ಅಗಲದ ಅಳತೆಯ ದೊಡ್ಡ ಹಜಾರನ್ನು ಹೊಂದಿದ್ದು ಇದು ಒಂದು ಅರಮನೆ ಅಥವಾ ದೇವಸ್ಥಾನ ಅಥವಾ ಬೃಹತ್ ಸಭಾಂಗಣ ಇರಬಹುದು ಎಂದು ಊಹೆ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಕಾರ್ಮಿಕರ ವಸತಿ ಗೃಹಗಳು ದೊರೆತಿವೆ. ಅಲ್ಲಿ ಅತ್ಯುತ್ತಮ ನೀರು ಸರಬರಾಜು ವ್ಯವಸ್ಥೆ ಇತ್ತು. ಅದೇ ರೀತಿ ರಸ್ತೆ ಬದಿಗೆ ಸಾರ್ವಜನಿಕ ಬಾವಿಗಳಿದ್ದು ಸ್ನೇಹಿತರೆ. ಅಲ್ಲಿ ಪ್ರತಿಯೊಂದು ದೊಡ್ಡ ಮನೆಯು ತನ್ನದೇ ಆದ ಒಂದು ಬಾವಿ ಹೊಂದಿತ್ತು. ಅಲ್ಲದೆ ಲೋಥಲ್ನಲ್ಲಿ ಒಂದು ಹಡಗು ಕಟ್ಟಿ ನಿರ್ಮಿಸಿದರು. ಸ್ನೇಹಿತರು, ರಾಜಕೀಯ ಸ್ಥಿತಿ. ಯಾವುದೇ ಲಿಖಿತ ದಾಖಲೆ ಇಲ್ಲದಿರುವುದರಿಂದ ಆ ಕಾಲದಲ್ಲಿ ಯಾವ ರೀತಿಯ ಆಡಳಿತವಿತ್ತು ಎಂದು ನಿಖರವಾಗಿ ಹೇಳೋದು ಕಷ್ಟಕರವಾಗಿದೆ. ದೋಷರಹಿತ ಮತ್ತು ವ್ಯವಸ್ಥಿತ ನಗರ ಯೋಜನೆಯ ಆಧಾರದ ಮೇಲೆ ಏಕರೂಪ ಮತ್ತು ಕಠಿಣ ಕಾಯ್ದೆಗಳುಳ್ಳ ಪ್ರಬಲ ಆಡಳಿತ ಅಸ್ತಿತ್ವವಿದೆ ಎಂದು ಇತಿಹಾಸಕರು ಊಹಿಸುತ್ತಾರೆ. ನಗರ ಯೋಜನೆ, ಒಳಚರಂಡಿ, ನೀರು ಸರಬರಾಜು ಮತ್ತು ರಸ್ತೆಗಳ ನಿರ್ವಹಣೆ ಏಕರೂಪತೆ ಇತ್ತು.
ಡಾಕ್ಟರ್ ಎಸ್ ಆರ್ ಅವರು ಕೆಲವು ಮುದ್ರೆಗಳ ಮೇಲೆ ಲಿಪಿಯನ್ನು ಭೇದಿಸಿರೋದಕ್ಕೆ ಹೇಳಿದ್ದು ಅಂದಿನ ನಗರಗಳು ವಿವಿಧ ಶ್ರೇಣಿಯ ಆಡಳಿತಗಾರರು ಹೊಂದಿದೆವು ಎಂದು ಅಭಿಪ್ರಾಯಪಡ್ತಾರೆ ಅವರು. ಯಾರು? ಡಾಕ್ಟರ್ ಎಸ್ ಆರ್ ಅವರು. ಇದು ಸುಸ್ಥಾಪಿತ ಆಡಳಿತ ವ್ಯವಸ್ಥೆಯೊಂದರ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತದೆ. ಸ್ನೇಹಿತರಲ್ಲಿ ಸಾಮಾಜಿಕ ಸ್ಥಿತಿ ನೋಡೋಣ. ಉತ್ಖನನಗಳ ಸಹಾಯದಿಂದ ಕೆಲವು ಇತಿಹಾಸಕಾರರು ಸಮಾಜದಲ್ಲಿ ವೃತ್ತಿ ಆಧಾರಿತವಾದ 4 ವರ್ಗಗಳು ಎಂಬುದು ತೀರ್ಮಾನಕ್ಕೆ ಬಂದಿದ್ದಾರೆ. ಪ್ರಾಯಶಃ ಅವು ಪಂಡಿತ ವರ್ಗ, ಯಹೂದರು, ವ್ಯಾಪಾರಿಗಳು ಮತ್ತು ಶ್ರಮಿಕರುಗಳಿದ್ದವು. ಪಂಡಿತ ವರ್ಗದಲ್ಲಿ ಪುರೋಹಿತರು, ಜ್ಯೋತಿಷಿಗಳು ಮತ್ತು ವೈದ್ಯರು ಸೇರಿದರು. ಗೋಧಿ ಅವರ ಪ್ರಮುಖ ಆಹಾರ ಧಾನ್ಯವಾಗಿತ್ತು. ಬಾರ್ಲಿ, ಅಕ್ಕಿ, ಹಣ್ಣುಗಳು, ತರಕಾರಿ, ಖರ್ಜೂರ, ಹಾಲು ಮುಂತಾದವುಗಳನ್ನು ಬಳಸುತ್ತಿದ್ದರು. ಸ್ನೇಹಿತರೆ, ಮೀನು ಮಾಂಸ, ಹಂದಿಯ ಮಾಂಸ, ಕೋಳಿ, ಆಮೆ ಮಾಂಸ ಮುಂತಾದವುಗಳನ್ನು ಉಪಯೋಗಿಸುತ್ತಿದ್ದರು. ಅದೇ ರೀತಿ ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದರು. ಅವರ ಉಡುಪು ಸರಳವಾಗಿತ್ತು. ಪುರುಷರು ಮತ್ತು ಮಹಿಳೆಯರು ಮೇಲು ಉಡುಗೆ ಮತ್ತು ಕೆಳ ಉಡುಗೆ ಧರಿಸುತ್ತಿದ್ದರು. ಸಿಂಧು ಮಹಿಳೆಯರು ಆಭರಣ ಪ್ರಿಯರಾಗಿದ್ದವು. ಸ್ತ್ರೀ ಪುರುಷರೊಬ್ಬರು ಆಭರಣ ಧರಿಸುತ್ತಿದ್ದರು. ನಡುಪಟ್ಟಿ, ನತ್ತು, ಕಿವಿಯೋಲೆ ಮತ್ತು ಕಾಲುಗೆಜ್ಜೆಗಳನ್ನು ಮಹಿಳೆಯರು ಮತ್ತು ಧರಿಸುತ್ತಿದ್ದರು. ಆಭರಣಗಳ ಆಕಾರ ಮತ್ತು ವಿನ್ಯಾಸ ವೈವಿಧ್ಯಪೂರ್ಣವಾಗಿದೆ. ಸ್ನೇಹಿತರೆ, ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣ ತಯಾರಿಸುತ್ತಿದ್ದರು. ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲೆಯೂ ಗೊತ್ತಿತ್ತು ಮತ್ತು ಅವರು ದಂತದ ಬಾಚಣಿಕೆ ಮತ್ತು ಕಂಚಿನ ಕನ್ನಡಿಗಳನ್ನು ಉಪಯೋಗಿಸುತ್ತಿದ್ದರು. ದಂತ, ಲೋಹ, ಮಡಿಕೆ ಮತ್ತು ಕಲ್ಲಿನಿಂದ ಮಾಡಿದ ಸೌಂದರ್ಯ ಪ್ರಸಾಧನಗಳ ಹೂಜುಗಳು ಹರಪ್ಪದಲ್ಲಿ ಪತ್ತೆಯಾಗಿವೆ. ಮುಖ ಮತ್ತು ತುಟಿಗೆ ಬಣ್ಣ ಮತ್ತು ಕಣ್ಣಿಗೆ ಕಾಡಿಗಳನ್ನು ಉಪಯೋಗಿಸುತ್ತಿದ್ದರು. ಒಳಗಣ ಮತ್ತು ಹೊರಗಣ ಕ್ರೀಡೆಗಳಲ್ಲಿ ಜನರಿಗೆ ಹೆಚ್ಚು ಒಲವಿತ್ತು. ಪಗಡೆ ಬೇಟೆಯಾಡುವುದು, ಹೋರಿ ಕಾಳಗ, ಕೋಳಿ ಕಾಳಗ, ಮೀನು ಹಿಡಿಯೋದು, ಜೇಡಿ ಮಣ್ಣಿನ ಮಾದರಿ ತಯಾರಿಕೆ ಮತ್ತು ಚದುರಂಗ ಮನೋರಂಜನಾ ವಿಧಾನಗಳಿದ್ದವು. ಅವರಿಗೆ ನೃತ್ಯ ಮತ್ತು ಸಂಗೀತ ಕಲೆ ಗೊತ್ತಿತ್ತು. ಸ್ನೇಹಿತರಲ್ಲಿ ಬರ್ರಿ, ಕುಂಬಾರನ ಚಕ್ರದಿಂದ ಮಾಡಿದ ಬಹುವೈದ್ಯಮಯ ಮಣ್ಣಿನ ಪಾತ್ರೆಗಳು ಪತ್ತೆಯಾಗಿವೆ. ಅವುಗಳು ಹೊಳಪಿನಿಲ್ಲವೇ ಬಣ್ಣದಲ್ಲಿ ಚಿತ್ರಿಸಲ್ಪಟ್ಟವುಗಳಾಗಿವೆ. ತಾಮ್ರ, ಕಂಚು, ಬೆಳ್ಳಿ ಮತ್ತು ಪಿಂಗಾಣಿ ಪಾತ್ರೆಗಳು ಉಪಯೋಗದಲ್ಲಿದ್ದವು. ಮಕ್ಕಳ ಆಟಿಕೆಗಳಾದ ಜೇಡಿ ಮಣ್ಣಿನ ಪಕ್ಷಿಗಳು, ಪ್ರಾಣಿಗಳು, ಪುರುಷರು, ಸ್ತ್ರೀಯರು, ಗಾಲಿ ಬಂಡಿಗಳು ಮತ್ತು ಕುರ್ಚಿಗಳ ಮಾದರಿಗಳು ಸಾಮಾನ್ಯವಾಗಿದ್ದವು. ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಆಯುಧಗಳಾದ ಕೊಡ್ಲಿ, ಭರ್ಜಿ, ಕಟಾರಿ, ಗದೆ, ಕವಣೆ, ವಿಲ್ಲು ಮತ್ತು ಬಾಣಗಳು ಕಂಡು ಬಂದಿವೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಏನಂದರೆ, ಇವರು ಶವ ಸಂಸ್ಕಾರವನ್ನು ದಾನ ಇಲ್ಲವೇ ಹೂಳೋ ಪದ್ಧತಿಯ ಮೂಲಕ ನಡೆಸುತ್ತಿದ್ದರು. ಮಾನವರ ಮೂಳೆಗಳು ಮತ್ತು ಬೂದಿಗಳು ತುಂಬಿದ ಅನೇಕ ಚಿತಾಭಸ್ಮದ ಮಡಿಕೆಗಳು ಪತ್ತೆಯಾಗಿವೆ ಮತ್ತು ಹರಪ್ಪದಲ್ಲಿ ಒಂದು ವಿಶಾಲವಾದ ಸ್ಮಶಾನವು ದೊರೆತಿದೆ. ಇವರ ಆರ್ಥಿಕ ಸ್ಥಿತಿ ನೋಡೋಣ. ಸ್ನೇಹಿತರೆ, ಕೃಷಿ ಪ್ರಮುಖ ಕಸುಬಾಗಿತ್ತು. ಇವರ ಪ್ರಮುಖ ಕಸುಬು ಯಾವುದಂದ್ರೆ ಕೃಷಿ. ಅದರೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಇತ್ತು. ಅವರಿಗೆ ನೀರಾವರಿ ಕಲೆ ಗೊತ್ತಿತ್ತು. ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು ಮತ್ತು ಹತ್ತಿಯನ್ನು ವಿಪುಲವಾಗಿ ಬೆಳೆಯುತ್ತಿದ್ದರು. ಉತ್ತಮ ತಳಿ ಜಾನುಗಳನ್ನು ಹಾಲು ಮೊಸಗಾಗಿ ಸಾಕಿದರು. ಸ್ನೇಹಿತರೆ, ಇವರಿಗೆ ಕಬ್ಬು ಗೊತ್ತಿರಲಿಲ್ಲ. ಏನಪ್ಪ ಅಂದರೆ ಒಂದು ಕಬ್ಬಿಣ ಗೊತ್ತಿರಲಿಲ್ಲ ಇವರಿಗೆ. ಹಸು, ಎಮ್ಮೆ, ಹೋರಿ, ಕುರಿ, ಆಡು, ನಾಯಿ, ಹಂದಿ, ಆನೆ, ಒಂಟೆ, ಕೋಳಿ ಮತ್ತು ಪಕ್ಷಿಗಳನ್ನು ಸಾಕುತ್ತಿದ್ದರು. ಸಿಂಧೂ ನಾಗರಿಕತೆ ಕಾಲದಲ್ಲಿ ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಅಸ್ತಿತ್ವದಲ್ಲಿದ್ದವು. ಸಿಂಧೂ ಜನರಿಗೆ ತೂಕ ಮತ್ತು ಅಳತೆಗಳು ಗೊತ್ತಿದ್ದವು. ಮೊಹೆಂಜೊದಾರೊದಲ್ಲಿ ಒಂದು ಕಪ್ಪೆ ಚಿಪ್ಪಿನ ಹಾಗೂ ಹರಪ್ಪದಲ್ಲಿ ಒಂದು ಕಂಚಿನ ತಕ್ಕಡಿ ಪತ್ತೆಯಾಗಿವೆ. ಅವರಿಗೆ ದಶಮಾಂಶ ಪದ್ಧತಿಯ ಜ್ಞಾನವಿತ್ತು. ಸಿಂಧೂ ಜನರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಅಭಿವೃದ್ಧಿಪಡಿಸಿದರು. ಹರಪ್ಪ, ಲೋಥಲ, ಕಾಲಿಬಂಗನ, ರೋಪರ, ಸುರ್ಕುಟ್ಲ ಮತ್ತು ಚಾಂದ್ರಗಳಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರಗಳಿದ್ದವು. ಸ್ನೇಹಿತರೆ, ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರ ಚಟುವಟಿಕೆ ನಡೆಯುತ್ತಿತ್ತು. ಸಿಂಧೂ ಮುದ್ರೆಗಳು, ಕಲಾ ಅಚ್ಚುಗಳು ಮತ್ತು ಅವರ ಸಾಮಾನುಗಳು ಪಶ್ಚಿಮ ಏಷ್ಯಾ, ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾಗಳಲ್ಲಿ ಪತ್ತೆಯಾಗಿವೆ. ಬಾಹ್ಯ ವ್ಯಾಪಾರವನ್ನು ಸಿಂಧೂ ಜನರು ಹಡಗುಗಳ ಮುಖಾಂತರ ಕೈಗೊಳ್ಳುತ್ತಿದ್ದರು ಎಂಬುದನ್ನು ಗುಜರಾತಿನ ಲೋಥಲ್ನಲ್ಲಿರುವ ಹಡಗುಕಟ್ಟೆಯಿಂದ ತಿಳಿದುಬರುತ್ತದೆ. ದಕ್ಷಿಣ ಭಾರತ, ರಾಜಸ್ಥಾನ, ಗುಜರಾತ್ ಮುಂತಾದವುಗಳೊಂದಿಗೆ ಆಂತರಿಕ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ದಂತ, ಚಿನ್ನ ಮತ್ತು ಮರದ ದಿಮ್ಮು ಮತ್ತು ಇತರ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದರು. ಅಮೂಲ್ಯ ಹರಳುಗಳು, ತಾಮ್ರ ಮತ್ತು ತವರ ಆಮದು ಮಾಡಿಕೊಳ್ತಿದ್ದರು. ಎತ್ತಿನ ಬಂಡಿ, ಕತ್ತೆ, ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗೆ ಉಪಯೋಗಿಸಿದರು. ಸ್ನೇಹಿತರೆ, ಅವರ ಧಾರ್ಮಿಕ ಸ್ಥಿತಿ ನೋಡೋದಾದರೆ, ಮುದ್ರೆಗಳು, ಜೇಡಿ ಮಣ್ಣಿನ ಚಿಕ್ಕ ಪ್ರತಿಮೆಗಳು, ಕಲ್ಲಿನ ಪ್ರತಿಮೆಗಳು ಸಿಂಧೂ ಜನರು ಧಾರ್ಮಿಕ ಜೀವನವನ್ನು ವಿವರಿಸುತ್ತವೆ. ಮಾತೃ ದೇವತೆ ಮತ್ತು ಅವರ ಪ್ರಧಾನ ದೇವತೆ ಆಗಿತ್ತು. ಶಿವನನ್ನು ಪಶುಪತಿ ಮತ್ತು ಲಿಂಗ ರೂಪದಲ್ಲಿ ಪೂಜಿಸುತ್ತಿದ್ದರು. ಅವರು ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು, ಹಾವುಗಳು ಪೂಜಿಸುತ್ತಿದ್ದರು. ಅವರು ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು, ಹಾವುಗಳನ್ನು ಪೂಜಿಸುತ್ತಿದ್ದರು ಮತ್ತು ಭೂತಗಳ ಬಗ್ಗೆ ಹೆದರುತ್ತಿದ್ದರು. ಅವರ ಕಲೆ ಮತ್ತು ಮೂರ್ತಿ ಶಿಲ್ಪ.
ಸಿಂಧೂ ಜನರು ಸೌಂದರ್ಯಾಭಿರುಚಿ ಬೆಳೆಸಿಕೊಂಡಿದ್ದರು. ಮುದ್ರೆಗಳು, ಚಿಕ್ಕ ಪ್ರತಿಮೆಗಳು, ತಾಯಿತಗಳು, ಮಡಿಕೆ ಮತ್ತು ನೃತ್ಯದ ಭಂಗಿಯ ಬಾಲಿಗೆ ಕಂಚಿನ ಮೂರ್ತಿ, ಗಡ್ಡದ ಮನುಷ್ಯನ ಮೂರ್ತಿ, ಪಶುಪತಿಯ ಚಿತ್ರಗಳು, ಮಡಿಕೆ ಮೇಲಿನ ಆಕರ್ಷಕ ವಿನ್ಯಾಸ, ಜೇಡಿಮಣ್ಣಿನ ಆಟಿಕೆಗಳು ಮತ್ತು ಆಭರಣಗಳು ಅವರ ಕಲಾಕೌಶಲಕ್ಕೆ ಉದಾಹರಣೆಗಳಾಗಿವೆ. ಮುದ್ರೆಗಳು ಮತ್ತು ಲಿಪಿಗಳು. ಜೇಡಿಮಣ್ಣು ದಂತಕಲ್ಲಿನಿಂದ ಮಾಡಿದ 3,000ಕ್ಕೂ ಅಧಿಕ ಮುದ್ರೆಗಳು ದೊರೆತಿವೆ. ಅವುಗಳಲ್ಲಿ ಅನೇಕ ಮುದ್ರೆಗಳು ಚೌಕಾಕಾರದ ಇಲ್ಲವೇ ಆಯತಾಕಾರದ್ದಾಗಿದ್ದು ಗಾತ್ರದಲ್ಲಿ ಚಿಕ್ಕದಾಗಿವೆ. ಬಹಳಷ್ಟು ಮುದ್ರೆಗಳ ಮೇಲೆ ಹೋರಿ, ಏಕಶೃಂಗಿ, ಆನೆ, ಜಿಂಕೆ, ಮಾನವ ಮತ್ತು ಇತರ ಚಿತ್ರಗಳನ್ನು ಕೊರೆಯಲಾಗಿದೆ. ಎಲ್ಲ ಮುದ್ರೆಗಳ ಮೇಲೆ ಚಿತ್ರಭಾರವಿದ್ದು ಅವುಗಳನ್ನು ಇನ್ನೂ ಎಲ್ಲರೂ ಒಪ್ಪುವಂತೆ ಓದಲಾಗಿಲ್ಲ. ಆದರೆ ಬರವಣಿಗೆಯ ದಿಸೆ ಬಲದಿಂದ ಎಡಕ್ಕೆ ಇದ್ದಿರಬಹುದೆಂದು ತಿಳಿಯಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಮೊದಲ ಸಾಲು ಬಲದಿಂದ ಎಡಕ್ಕೆ ಮತ್ತು ಎರಡನೇ ಸಾಲು ಎಡದಿಂದ ಬಲಕ್ಕೆ ಇರುವುದು ಕಂಡುಬಂದಿದೆ. ಸ್ನೇಹಿತರಲ್ಲಿ ಸಿಂಧೂ ನಾಗರಿಕತೆಯ ಅಂತ್ಯ. ಇತಿಹಾಸಕಾರರು ಇದರ ಅವನತಿ ಮತ್ತು ಅಂತ್ಯಕ್ಕೆ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ. ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಿಸಿದ್ದರಿಂದ ನಗರಗಳು ಹಾಳಾಗಿದ್ದಿರಬಹುದು. ನದಿಗಳು ನಗರಗಳಿಂದ ದೂರ ಹರಿದು ಭೂಮಿಯ ಬರಡಗಿಸಿರಬಹುದು. ಸತತ ಪ್ರವಾಹಗಳು, ಮಣ್ಣಿನ ಸವೆತ, ಜನಜೀವನದ ವಿನಾಶಕ್ಕೆ ಕಾರಣವಾಗಿರಬಹುದು. ಭೂಮಿ ಅತಿಯಾದ ಬಳಕೆಯಿಂದ ಬರಡಾಗಿರಬಹುದು. ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯು ಜನಸಂಖ್ಯೆ ತುಳಿದು ಹಾಕಿರಬಹುದು. ಮಳೆ ಕೊರತೆಯು ಈ ಪ್ರದೇಶವನ್ನು ಮರುಭೂಮಿಯಾಗಿರಬಹುದು. ಸಿಂಧೂ ನಾಗರಿಕತೆಯ ಸಂಪತ್ತು ಆ ನಾಗರಿಕ ದಾಳಿಕೋರರನ್ನು ಆಕರ್ಷಿಸಿರಬಹುದು ಮತ್ತು ಜನರು ಅವರ ಖಡ್ಗಗಳಿಗೆ ಬಲಿಯಾಗಿರಬಹುದು. ಸೊ ಇಲ್ಲಿ ನೋಡೋದಾದರೆ ಸಿಂಧೂ ನಾಗರಿಕತೆಯ ಅವನತಿಯು ಒಮ್ಮಿಂದೊಮ್ಮೆಲೆ ಆಗದೆ ಕ್ರಮೇಣವಾಗಿ ಆಯಿತೆಂದು ದೊಡ್ಡ ಪ್ರಮಾಣದ ಅರಣ್ಯನಾಶದಿಂದಾಗಿ ಪದೇ ಪದೇ ಪ್ರವಾಹಗಳು ಉಂಟಾಗಿ ಪರಿಸರ ಅಸಮತೋಲನಕ್ಕೆ ಕಾರಣವಾಗಿರಬಹುದೆಂದು ಇತ್ತೀಚಿನ ಸಂಶೋಧನೆ ತೋರಿಸಿಕೊಟ್ಟಿವೆ. ಆರ್ಯ ದಾಳಿಯು ಸಹ ಸಂಭವನೀಯ ಕಾರಣಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ಎಲ್ಲ PUC ಮತ್ತು ಹೈಸ್ಕೂಲು ಮತ್ತು ಎಲ್ಲ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದೇವೆ.